ನಮಸ್ಕಾರ. ಕಾಫಿ ಆಯ್ತಾ? ಸ್ನೇಹಿತರೆ, ಯಾವಾಗಲೂ ಅಷ್ಟೇ ಒಂದು ಸಣ್ಣ ಕಿಡಿ ಒಂದು ಕಾಡಲ್ಲಿ ಹೊತ್ಕೊಂತು ಅಂದ್ರೆ ಆ ಕಾಡನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿಬಿಡ್ತದೆ. ಅದೇ ರೀತಿಯಲ್ಲಿ ಒಂದು ಮನೆಯಲ್ಲಾದರೂ ಕೂಡ ಅಷ್ಟೇ ಇಡೀ ಮನೆಯನ್ನು ಸುಟ್ಟಾಕೋ ಚಾನ್ಸಸ್ ಇರ್ತದೆ. ಅದೇ ರೀತಿಯಲ್ಲಿ ಒಂದು ರಾಜಕೀಯ ಪಕ್ಷದಲ್ಲಿ ಈ ರೀತಿಯ ಕಿಡಿ ಅಂದ್ರೆ ಭಿನ್ನ ಮತ ಪ್ರಾರಂಭ ಆದರೆ ಆ ಇಡೀ ಪಾರ್ಟಿಯನ್ನೇ ನಿರ್ನಾಮ ಮಾಡೋ ಸಾಧ್ಯತೆ ಇರ್ತದೆ, ಅಥವಾ ಆ ಇಡೀ ಪಾರ್ಟಿಗೆ ಸಮಸ್ಯೆ ಆಗೋ ಸಾಧ್ಯತೆಗಳಿರ್ತದೆ. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಿನ್ನೆ ಜಿ.ಟಿ. ದೇವೇಗೌಡರು ಮೈಸೂರಿನಲ್ಲಿ ದಸರಾ ಉದ್ಘಾಟನಾ ಸಮಾರಂಭದಲ್ಲಿ ಮಾತಾಡ್ತಾ ಭಾಷಣ ಮಾಡ್ತಾ ಇದ್ರು. ಅವರು ಆ ಸಂದರ್ಭದಲ್ಲಿ ಅವರು ಮಾತಾಡಿರುವಂತಹ ಕೆಲವೊಂದು ವಿಷಯಗಳು, ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಕೂಡ ವೇದಿಕೆಯಲ್ಲಿದ್ದರು, ಡಿ.ಕೆ. ಶಿವಕುಮಾರ್ ಅವರು ವೇದಿಕೆಯಲ್ಲಿದ್ದರು. ಈ ಸಂದರ್ಭದಲ್ಲಿ ಅವ್ರು ಮಾತಾಡ್ತಾ ಹೇಳಿದ್ರು, ಸಿದ್ದರಾಮಯ್ಯನವರ ಮೇಲೆ ಕೇವಲ ಅಪಾದನೆ ಬಂದಿದೆ, ಅವರ ಅಗೇನ್ಸ್ಟ್ FIR ಫೈಲ್ ಆದ ತಕ್ಷಣ ಅವ್ರು ಯಾಕೆ ರಾಜೀನಾಮೆ ಕೊಡಬೇಕು, ಅವ್ರು ಅಂಥ ತಪ್ಪನ್ನು ಏನು ಮಾಡಿದ್ದಾರೆ, ಒಂದು ವೇಳೆ ರಾಜೀನಾಮೆ ಕೊಡಬೇಕಾಗಿ ಬಂದರೆ FIR ಯಾರ ಮೇಲೆಲ್ಲ FIR ಇದೆಯೋ ಅವರೆಲ್ಲರೂ ರಾಜೀನಾಮೆ ಕೊಡಬೇಕಾಗಿ ಬರ್ತದೆ ಅಂತಕೊಂಡು ಹೇಳಿದ್ರು. ಕೊನೆಗೆ ನೇರವಾಗಿ HD ಕುಮಾರಸ್ವಾಮಿ ಅವರ ಹೆಸರನ್ನು ಕೂಡ ಹೇಳಿದರು. HD ಕುಮಾರಸ್ವಾಮಿ ಅವ್ರ ಮೇಲೆ ಕೂಡ ಈ ರೀತಿಯ ಅಪಾದನೆ ಇದೆ, ಅವ್ರ ಅಗೇನ್ಸ್ಟ್ ಕೂಡ FIR ಆಗಿದೆ, ಅವರು ಕೂಡ ಬೈಲ್ನಲ್ಲಿ ಹೊರಗಡೆ ಇದ್ದಾರೆ. ಈ ರೀತಿ ಇರುವಾಗ HD ಕುಮಾರಸ್ವಾಮಿ ಅವರು ಯಾಕೆ ರಿಸೈನ್ ಮಾಡಿಲ್ಲ, ಅವರು ಕೂಡ ರಾಜೀನಾಮೆ ಕೊಡಬೇಕಿತ್ತಲ್ಲ, ಅದನ್ನು ಬಿಟ್ಟು ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರಲ್ಲ ಅಂತ ಹೇಳ್ಕೊಂಡು ಹೇಳಿದರು. ಅಂದರೆ ಇಲ್ಲಿ ಒಳಾರ್ಥ ಏನು ಅಂತ ಹೇಳಿದ್ರೆ, ನಿಮಗೆ ಯಾವುದೇ ರೀತಿಯಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳುವ ನೈತಿಕ ಹಕ್ಕಿಲ್ಲ ಅಂತ ಹೇಳ್ಕೊಂಡು HD ಕುಮಾರಸ್ವಾಮಿ ಅವರಿಗೆ ನೇರವಾಗಿ ವೇದಿಕೆಯಲ್ಲಿ ನಿಂತು, ಅದು ತಮ್ಮ ರಾಜಕೀಯ ವಿರೋಧಿಗಳ ಎದುರುಗಡೆ ನಿಂತ್ಕೊಂಡು ಈ ಒಂದು ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಇದರ ಒಳಾರ್ಥ ಬೇರೆ ಬೇರೆನೇ ಬರ್ತದೆ. ಯಾಕಂದರೆ ಈಗಾಗಲೇ ನಿಮ್ಗೆ ಗೊತ್ತಿದೆ, ಜಿ.ಟಿ. ದೇವೇಗೌಡರು JDS ಇಂದ ಗೆದ್ದಿರುವಂಥವ್ರು. ಇವರು ಈಗಾಗಲೇ JDS ಇಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡೇ ಬರ್ತಾ ಇದ್ದಾರೆ. ಇತ್ತೀಚೆಗೆ ನಡೆದಂಥ ಹಲವಾರು ಸಭೆಗಳಿಗೆ ಜಿ.ಟಿ. ದೇವೇಗೌಡರು ಬರ್ತಾ ಇರಲಿಲ್ಲ. ಈ ಹಿಂದೆ ಕೂಡ ಅಷ್ಟೇ ಅವರು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಸುದ್ದಿ ಇದ್ದಿತ್ತು ಈ ಚುನಾವಣೆ ಸಂದರ್ಭದಲ್ಲಿ. ಕೊನೆಗೆ ದೇವೇಗೌಡರು ಅವ್ರ ಜೊತೆ ಮಾತಾಡಿ ಎಲ್ಲದನ್ನೂ ಸರಿ ಮಾಡಿದರು. ಕೊನೆಗೆ ಅವರು ಚುನಾವಣೆ ಟಿಕೆಟನ್ನು ಕೊಟ್ಟರು, ಚುನಾವಣೆಯಲ್ಲಿ ಗೆದ್ದು ಕೂಡ ಬಂದರು. ಆದರೆ ಈಗ ಪುನಃ ಭಿನ್ನರಾಗ ಪ್ರಾರಂಭ ಮಾಡಿದ್ದಾರೆ. ಇದರಿಂದಾಗಿ ಬಹುಶಃ ಅಂದರೆ ಎಲ್ರಿಗೂ ಗೊತ್ತಾಗ್ತದೆ JDS ಒಳಗಡೆ ಯಾವುದೂ ಸರಿ ಇಲ್ಲ ಅಂತೇಳಿ. ಒಬ್ರೊಬ್ರು ಒಂದೊಂದು ಕಡೆ ಎಳಿತಾ ಇದ್ದಾರೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗೋ ಸಾಧ್ಯತೆಗಳಿದೆ ಅಂತ ಹೇಳ್ಕೊಂಡು ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಯಾಕಂದರೆ ಜಿ.ಟಿ. ದೇವೇಗೌಡ ಅವರು ಮೈಸೂರು ಭಾಗದಲ್ಲಿ ಬಹಳಷ್ಟು ಪ್ರಭಾವಿಯಾದಂತಹ ವ್ಯಕ್ತಿ. ಅವರಿಗೆ ಅವ್ರದ್ದೇ ಆದಂತಹ ಒಂದು ವೋಟ್ ಬ್ಯಾಂಕ್ ಇದೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಅವರಿಗೆ ಅವ್ರದ್ದೇ ಆದ ವೈಯಕ್ತಿಕ ವರ್ಚಸ್ಸಿದೆ. ಅವರು ಯಾವುದೇ ಪಕ್ಷಕ್ಕೆ ಹೋದರೂ ಕೂಡ ಆ ಪಕ್ಷದಲ್ಲಿ ನಿಂತು ಗೆಲ್ಲುವಂತಹ ಕೆಪಾಸಿಟಿ ಇರುವಂತಹ ವ್ಯಕ್ತಿ ಜಿ.ಟಿ. ದೇವೇಗೌಡರು. ಈ ಹಿಂದೆ ಸಿದ್ದರಾಮಯ್ಯನವ್ರನ್ನ ಕೂಡ ಅವರು ಸೋಲಿಸಿದ್ರು. ಅಂದ್ರೆ ಅವ್ರ ಒಳಗಡೆ ಗೆಳತನ ಕೂಡ ಅಷ್ಟೇ ಚೆನ್ನಾಗಿದೆ. ಇಬ್ಬರು ಕೂಡ ಬಹಳ ಅನ್ಯೋನ್ಯವಾಗಿದ್ದಾರೆ. ಯಾಕಂದ್ರೆ ನಿನ್ನೆ ಸಭೆಯಲ್ಲಿ ಕೂಡ ಅಷ್ಟೇ ಸಿದ್ದರಾಮಯ್ಯನವ್ರನ್ನ ಏಕವಚನದಲ್ಲಿ ಮಾತಾಡಿಸ್ತಾ ಇದ್ರು. ಬಹಳಷ್ಟು ಅವರ ಒಳಗಡೆ ಅವ್ರು ಮಾತಾಡುವಾಗಲೇ ನಿಮ್ಗೆ ಗೊತ್ತಾಗ್ತದೆ ಅವ್ರು ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂತಕೊಂಡು. ಈ ಸಂದರ್ಭದಲ್ಲಿ ಜಿ.ಟಿ. ದೇವೇಗೌಡರು ಈ ರೀತಿ ಸ್ಪೀಚ್ನಲ್ಲಿ ಹೇಳಿರೋದು ನೋಡಿದ್ರೆ, ಎಲ್ಲೋ ಜಿ.ಟಿ. ದೇವೇಗೌಡರು JDS ಇಂದ ಒಂದು ಕಾಲನ್ನು ಹೊರಗಡೆ ಇಟ್ಟಾಗಿದೆ ಅನಿಸ್ತಾ ಇದೆ. ಬಹುಶಃ ಅವರು ಕಾಂಗ್ರೆಸ್ ಕಡೆ ಸರಿಯುವ ಸಾಧ್ಯತೆಗಳು ಕೂಡ ಇದೆ. ನಂತರ ಅವರ ಹೇಳಿಕೆಗಳನ್ನು ಕೂಡ ಸಮರ್ಥಿಸಿಕೊಂಡ್ರು. ಅವರು ಯಾವುದೇ ಪತ್ರಕರ್ತರು ಕೇಳಿದಂತಹ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಟ್ಟುಬಿಟ್ಟಿದ್ದಾರೆ. ನಾನು ಹೇಳಿರೋದ್ರಲ್ಲಿ ಏನು ತಪ್ಪಿಲ್ಲ, ಅದರಲ್ಲಿ ಏನು ಬೇಸರ ಮಾಡ್ಕೊಳ್ಳಿಕ್ಕಿಲ್ಲ ಅಥವಾ ನಾನು ಪಶ್ಚಾತ್ತಾಪ ಪಡಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಅವ್ರ ಮೇಲೆ ಕೂಡ FIR ಇದೆ, ಅವರು ಕೂಡ ರಿಸೈನ್ ಮಾಡಿದ್ದಾರೆ ಅಂತೇಳಿ ನಾನು ಕೇಳಿದ್ರಲ್ಲಿ ತಪ್ಪೇನಿದೆ ಅಂತಕೊಂಡು ಯಾವುದೇ ರೀತಿಯ ಪಶ್ಚಾತ್ತಾಪ ಇಲ್ಲದೇನೆ ಮಾತಾಡಿದರು. ಸೊ ಹಾಗಾಗಿ ಇಲ್ಲಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, JDS ಅಲ್ಲಿ ಎಲ್ಲೋ ಒಂದು ಸಣ್ಣ ಬೆಂಕಿ ಹೊತ್ಕೊಂಡಿದೆ. ಈಗ ಅದನ್ನು ಅಂದರೆ ಭಿನ್ನ ಮತ ಅನ್ನುವಂಥ ಒಂದು ಬೆಂಕಿ ಹೊತ್ಕೊಂಡಿದೆ. ಅದನ್ನು ಈಗಲೇ ಇವರು ಆರಿಸಿದ್ರೆ ಖಂಡಿತವಾಗಿಯೂ JDS ಪಕ್ಷ ಉಳ್ಕೊಳ್ತದೆ. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ JDS ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಬೆಲೆ ತೆರಬೇಕಾಗ್ತದೆ. ಯಾಕಂದರೆ ಒಕ್ಕಲಿಗ ನಾಯಕ ಜಿ.ಟಿ. ದೇವೇಗೌಡರು ಮೈಸೂರು ಭಾಗದಲ್ಲಿ ಬಹಳ ಪ್ರಭಾವಿ. ಮೈಸೂರು, ಮಂಡ್ಯ, ಚಾಮರಾಜನಗರ ಈ ಕಡೆ ಒಂದು 2-3 ಡಿಸ್ಟ್ರಿಕ್ಟ್ಗಳಲ್ಲಿ ಅವರು ತಮ್ಮ ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಅವರ ಮಾತನ್ನು ಕೇಳುವ ಜನ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ರೀತಿಯಲ್ಲಿ JDSಗೆ ಜಿ.ಟಿ. ದೇವೇಗೌಡರು ಮಗ್ಗುಲ ಮುಳ್ಳಾಗಿ ಕಾಡುವ ಸಮಸ್ಯೆಗಳು ಇರ್ತದೆ. ಹಾಗಾಗಿ ಈಗಲೇ JDSನವ್ರು ಎಚ್ಚೆತ್ತುಕೊಂಡು ಅವ್ರನ್ನ ಸಮಾಧಾನ ಪಡಿಸಿದ್ರೆ ಸರಿ ಆಗ್ತದೆ. ಇಲ್ಲ ಅಂತೇಳಿ JDSನವ್ರದ್ದು ಒಂದು ಹಣೆ ಬರಹ ಹೊಂದಿದೆ. ಅದೇನು ಅಂತ ಹೇಳಿದ್ರೆ, ಹಲವಾರು ವಿಷಯಗಳಲ್ಲಿ ನಾವು ನೋಡಿದ್ದೇವೆ, ಕೆಲವ್ರನ್ನ ಅವ್ರು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಅವ್ರು ಏನು ಹೇಳಿದ್ರು ಕೂಡ ಅದ್ರ ಬಗ್ಗೆ ಮಾತಾಡಲ್ಲ, ಅವ್ರನ್ನ ಕರೆದು ಮಾತಾಡ್ಸಲ್ಲ, ಸಮಾಧಾನ ಮಾಡಿಸಲ್ಲ, ಏನು ಮಾಡಲ್ಲ. ಆವಾಗ ಏನಾಗುತ್ತೆ, ಕೊನೆಗೆ ಅವ್ರ ಪಾರ್ಟಿಯನ್ನು ಬಿಟ್ಟು ಹೋಗ್ಬಿಡ್ತಾರೆ. ಹೋದ್ರು ಹೋಗ್ಲಿ ಅಂತ ಹೇಳ್ತಾರೆ. ಅದರಿಂದಾಗಿ ಬೇರೆ ರೀತಿಯ ಸಮಸ್ಯೆಗಳಾಗ್ತಾರೆ. ಆ ಕ್ಷೇತ್ರದಲ್ಲಿ ಅವರು ಚುನಾವಣೆಯಲ್ಲಿ ಸೋಲುವ ಸಾಧ್ಯತೆಗಳು ಕೂಡ ಇರ್ತದೆ. ಈ ರೀತಿಯ ಒಂದು ರೀತಿ ಉದಾಸೀನ ಭಾವ ಸ್ವಲ್ಪ ಜಾಸ್ತಿ. ಅದರಲ್ಲೂ ಕುಮಾರಸ್ವಾಮಿ ಅವರಿಗೆ ಈ ಒಂದು ಉಡಾಫಿತನ ಇದೆ. ಈಗ ಸಿದ್ದರಾಮಯ್ಯನವ್ರು ಯಾವ ಥರ ಕೆಲವೊಮ್ಮೆ ಉಡಾಫಿಯಾಗಿ ಮಾತಾಡ್ತಾರೆ, ಅದೇ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಬಹಳಷ್ಟು ಉಡಾಫಿಯಿಂದಾನೇ ಮಾತಾಡ್ತಾರೆ. ಅದರಿಂದಾಗಿ ಹಲವಾರು ಸಮಸ್ಯೆಗಳಾಗಿದೆ. ಈಗ ಇನ್ನೊಂದು ಸಮಸ್ಯೆ ಹುಟ್ಟುಕೊಂಡಿದೆ. ಇದನ್ನು ಇವಾಗಲೇ ಚ್ಯೂಟಿ ಹಾಕಿದ್ರೆ, ಅಂದರೆ ಅವ್ರನ್ನ ಸಮಾಧಾನ ಪಡಿಸಿದ್ರೆ ಖಂಡಿತವಾಗಿ JDS ಪಕ್ಷಕ್ಕೆ ಮುಂದೆ ಒಳ್ಳೆಯದಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ JDSಗೆ ಬಹಳ ದೊಡ್ಡ ಹಾನಿಯಾಗುವ ಸಾಧ್ಯತೆಗಳಿದೆ.
ಯಾವಾಗಲೂ ಅಷ್ಟೇ ಈ ರಾಜಕೀಯ ನಾಯಕರು ಇರ್ತಾರೆ ನೋಡಿ, ಅವರು ಯಾವ ಸಂದರ್ಭದಲ್ಲಿ ಯಾವ ರೀತಿ ಟರ್ನ್ ಆಗ್ತಾರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಒಂದು ಸ್ವಲ್ಪ ನಮ್ಮನ್ನ ಈ ಪಾರ್ಟಿಯಲ್ಲಿ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಅವರು ಇನ್ನೊಂದು ಪಾರ್ಟಿ ಕಡೆ ವಾಲ್ಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಅವ್ರಿಗೆ ಯಾವುದೇ ರೀತಿಯ ಸಿದ್ಧಾಂತ ಏನೂ ಇರಲ್ಲ. ಅಲ್ಲಿವರೆಗೆ ಎಲ್ಲ ಸಿದ್ಧಾಂತಗಳಿರ್ತದೆ. ಒಮ್ಮೆ ಇಲ್ಲಿ ನನ್ನನ್ನು ನೆಗ್ಲೆಕ್ಟ್ ಮಾಡಿದ್ರು ಅಂತ ಹೇಳಿದ ತಕ್ಷಣ ಇನ್ನೊಂದು ಪಾರ್ಟಿ ಹೋಗ್ತಾರೆ. ಆವಾಗ ಅವ್ರು ಮಾತಾಡೋ ರೀತಿನೇ ಬೇರೆ. ನೀವು ಹಲವಾರು ಜನರನ್ನು ನೋಡಿರ್ತೀರ. ಎ ಪಾರ್ಟಿಯಲ್ಲವ್ರಿಗೆ ಒಂದು ರೀತಿ ಮಾತಾಡ್ತಾರೆ, ಬಿ ಪಾರ್ಟಿಗೆ ಹೋದಾಗ ಆ ಪಾರ್ಟಿ ಪರವಾಗಿ ಬಹಳಷ್ಟು ಆರ್ಗ್ಯೂ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದು ಸಾಮಾನ್ಯವಾಗಿ ಈ ರಾಜಕೀಯ ಪಕ್ಷದಲ್ಲಿರುವಂತಹ ನಾಯಕರ ಸಮಸ್ಯೆ. ಬಿಡಿ, ಏನಾದರೂ ಆಗಲಿ, ಒಟ್ಟಾರೆ ಮೇಲೆ ನಿನ್ನೆ JDSನ GT ದೇವೇಗೌಡರು ಮಾತಾಡಿರುವಂತಹ ಈ ಮಾತನ್ನ ಕುಮಾರಸ್ವಾಮಿ ಅವರು ಯಾವ ರೀತಿ ತಗೊಳ್ತಾರೆ, ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ, ಅದೇ ರೀತಿಯಲ್ಲಿ ದೇವೇಗೌಡರು ಯಾವ ರೀತಿಯಲ್ಲಿ ಈ GT ದೇವೇಗೌಡರನ್ನ ಸಮಾಧಾನ ಪಡಿಸ್ತಾರೆ, ನಾವು ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ನಾನು ಕೊಟ್ಟಿರುವಂತಹ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಬೇರೆಯವರು ಶೇರ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.